ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪಾಲ್ಪಕ್ಕಿರ. ಏನಪ್ಪ ಅಂದರೆ ಮಲ್ಕೊಂಡಿದ್ದೆ ಹಾಗೆ ಮನೆಯಿಂದ. ಸೊ ನಮ್ಮ ಸ್ನೇಹಿತರು ಬಂದಿದ್ದರು, ಸೋಮ್ ಸುಂದರ್, ವೀರೇಶ, ಅಕ್ಷಯ್ ಮತ್ತು ಅಪ್ಪು ಅಂತಲೇ ನಮ್ಮ ಬ್ರದರು. ಹೀಗೆ ನಾವು ಚಿಕ್ಕದಾಗಿ ಚಿಕನ್ ಪಾರ್ಟಿ ಮಾಡೋಣ ಅಂತೇಳಿ ಕರೆದಿದ್ದಾರೆ. ಹೊರಟಿದ್ದೀವಿ. ಆಟ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ವೀರೇಶ್ ಅವರು. ನೋಡ್ಬೇಕು, ಆಟನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ಟಾರ್ಟ್ ಮಾಡಿದರು. ನೋಡೋಣ ಚಿಕನ್ ಪಾರ್ಟಿ ಹೇಗಿರುತ್ತೆ ನಮ್ಮದು ಅಂತ. ವೀರೇಶ್ವರ್ ಆಟೋ ಓಡಿಸ್ತಾ ಇದ್ದಾರೆ. ನನಗೆ ಆಟೋ ಓಡಿಸ್ತಾನೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾ ನಾವು ಎಲ್ಲಿಯನ ಪಾರ್ಟಿ ಗೀಟಿ ಹೋದ್ರೆ ವೀರೇಶ ನಮಗೆ ಅನುಕೂಲ ಆಗುತ್ತೆ. ಪರ್ಫೆಕ್ಟ್ ಕಲ್ತ್ಬಿಟ್ಟಾನೆ. ಆದರೆ ಇದು ಆಟೋ ಬಂದ್ಬಿಟ್ಟು ಅಕ್ಷಯ್ಗೆ ಟೆನ್ಷನ್ ಆಗಿಬಿಟ್ಟೈತೆ. ಆಟೋ ಎಲ್ಲಿ ಏನು ಬೆಂಡ್ ಆಗಿಬಿಡುತ್ತೋ ಏನು ಅಂತೇಳಿ ಆಲ್ರೆಡಿ ಮಾತಾಡಿದ್ದು ಕೇಳಿಸ್ಕೊಂಡೆ ನಾನು. ಅಕ್ಷಯ್ ಕೂಡ ವೀರೇಶ್ಗೆ ಹೇಳ್ಕೊಡ್ತಾ ಇದ್ದೇನೆ ಮುಂದೆ ಕೂತ್ಕೊಂಡು. ನೋಡೋಣ, ನಾವು ಚಿಕನ್ ಪಾರ್ಟಿಗೆ ಹೊಂಟಿದ್ದೀವಿ. ಇನ್ನು ನಾವು 4 ಜನ ಆಟೋದಲ್ಲಿ ಇರೋದು. ಇನ್ನು ನಮ್ಮ ಕರಿಬಸಪ್ಪ ಬರೋಂಥ ಇದ್ದಿದೆ ಬೈಕ್ ತೊಗೊಂಡು. ನಾವು ಚಿಕನ್ ಪಾರ್ಟಿಗೆ ಹೋಗ್ತಿದ್ವಿ, ಆದರೆ ಇಲ್ಲಿ ರಸ್ತೆ ಸರಿಗಿಲ್ಲ. ಆದರೂ ಅಕ್ಷಯ್ ತಗೊಂಡು ಹೋಗ್ನ ಅಂತ ಹೇಳ್ತಾ ಇದ್ದಾನೆ. ನನಗೆ ಭಯ ಆಗಿ ಇಳಿದುಬಿಟ್ಟೆ. ನಾನು ವೀರೇಶ ಭಯ ಆಗಿಬಿಡುತ್ತೆ ನಮ್ಮಿಬ್ಬರಿಗಂತೂ. ಸೋಮು ಧೈರ್ಯವಂತ ಒಳಗೆ ಕೂತ್ಕೊಂಡಾನ. ಸೋಮು ಅಪ್ಪು ನಾವಿಬ್ಬರಿಗೆ ಭಯ ಆಗಿ ಇಳಿದ್ಬಿಟ್ಟಿವಿ. ಹೋಗ್ತಾಯಿದ್ದೀವಿ ಚಿಕನ್ ಪಾರ್ಟಿಗೆ. ನೋಡೋಣ, ಚಿಕನ್ ಪಾರ್ಟಿ ಕಷ್ಟಪಟ್ಟು ಹೋಗ್ತಾಯಿದ್ದೀವಿ. ನಾವು ಏನು ಮಾಡೋದು, ಎಲ್ಲಿ ಬೇಕಾದ್ರೆ ರೋಡು ಸರಿಗಿಲ್ಲ. ಆಟೋ ನಮಗೆ ಭಯ ಆಯಿತು ಎಲ್ಲಿ ಚಿಕ್ಕಂಬಿಡ್ತದೆ ಅಂತ. ಆದರೂ ಧೈರ್ಯವಂತ ಅಕ್ಷಯ ಆಟೋ ಡ್ರೈವರು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾನ. ಪರವಾಗಿಲ್ಲ. ಎದಕ್ಕೆ ಆಟೋ ನಿಂದಿಸಿದ್ರು ಎದಕ್ಕಂತ ಗೊತ್ತಾಗಲಿಲ್ಲ. ಆಮೇಲೆ ಸೋಮ್ ಸುಂದರ್ ಹೇಳ್ದ ಚಿಕನ್ ತೊಳಿಬೇಕಿಲ್ಲಿ ನಾವು ಅಂತ. ವೀರೇಶ ಚಿಕನ್ ತೊಗೊತಾ ಇದ್ದಾನೆ. ನೋಡೋಣ, ಚಿಕನ್ ಕ್ಲೀನ್ ಮಾಡ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಚಿಕನ್ ಬಂತು. ಇದು ನಮ್ಮೂರು ಕಾಲಿಗೆ ತುಂಗಭದ್ರಾ ನದಿಯಿಂದ ಬರ್ತಾ ಇದೆ. ನೀರು ಹರಿತಾ ಇದೆ. 24 hours ಇದೇ ರೀತಿಯಾಗಿ ಈ ಒಂದು ಕಾಲುವೆಗೆ ಹರಿತಾ ಇರುತ್ತೆ ನಮ್ಮೂರು. ಎಷ್ಟು ಚೆಂದ ಇದೆ ನೋಡ್ರಿ. ಇದು ವೀರೇಶ್ ಅವರು ಚಿಕನ್ ತೊಳಿತಾ ಇದ್ದಾರೆ. ಉಲಪ್ಪ ಕೂಡ ಕ್ಲೀನ್ ಮಾಡೋಕೆ ಹೊಂಟಿದ್ದಾನೆ. ಚಿಕನ್ ಪಾರ್ಟಿ ಶುರು. ಒಳ್ಳೆ ಖುಷಿಯಾಗಿದ್ದಾರೆ ಎಲ್ಲರೂ. ಚಿಕನ್ ತೊಳಿತಾ ಇದ್ದಾರೆ ವೀರೇಶ್ ಅವರು. ವಾವ್, ನೋಡೋಕೆ ಇಷ್ಟು ಚೆಂದ ಐತೆ ಅಂದಮೇಲೆ ಮಾಡಿದ್ಮೇಲೆ ಹೆಂಗಿರ್ಬೋದು ನೋಡೋಣ. ಆಯ್ತು, ಇನ್ನು ಚಿಕನ್ ತೊಳ್ಕೊಂಡಿದ್ದೀವಿ. ಇನ್ನೇನು ಹೋಗೋದು ಆಟೋದಲ್ಲಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೋ. ನಾನು ಮಲ್ಕೊಂಡಿದ್ದೆ, ನೈಟ್ ಡ್ಯೂಟಿ ಇದೆ ಅಂತ. ಸೋಮ್ ಸುಂದರ್ ಕಾಲ್ ಮಾಡ್ತಾನೆ, ಹೋಗೋಣ ಬಾ ಮಮ್ಮ ಅಂತ. ಹೊಂಟಿದ್ದೀವಿ ಚಿಕನ್ ಪಾರ್ಟಿ ಸ್ಟಾರ್ಟ್. ಹೊಂಟಿದ್ದೀವಿ. ವೀರೇಶ್ ಅವರು ಹೊಲದಲ್ಲಿ ಪಾರ್ಟಿ ಅಂತ ಹೇಳಿದ್ರೆ ಚಿಕನ್ ಪಾರ್ಟಿ. ಇದು ನಮ್ಮ ಸುಂದರವಾದ ಕಾಲುವೆ. ನಮ್ಮ ಒಂದು ಇಲ್ಲಿ ಮಳೆ ಬಂದರೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಊರು ಕಾಲುವೆ. ಎಲ್ಲಿ ಮಾಡೋದು ಏನು ಒಳ್ಳೆ ಎಲ್ಲಿ ಹಚ್ಚೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಮಳೆ ಬೇರೆ ಬಂದಿತ್ತು, ಗಾಳಿ ಬೇರೆ ಐತೆ. ಗಾಳಿಗೆ ಹೆಂಗೆ ಏನು ಅಂತ ಎಲ್ಲ ಥರದಲ್ಲಿ ತಂದುಬಿಟ್ಟಿದ್ದಾರೆ. ಗ್ಯಾಸ್ ಚಿಕ್ಕದಾಗಿದ್ದರೆ ಸ್ವಚ್ಛವಾಗಿದೆ. ತರಕಾರಿ ಕೂಡ ಸುಂದರ ಇಳ್ಕೊಂಡಿದ್ದಾರೆ. ಎಲ್ಲ ಥರದಲ್ಲಿ ನಿಂಬೆಹಣ್ಣು ಕೂಡ ಕಾಣ್ತಾ ಇದೆ ಇದರಲ್ಲಿ. ನೋಡೋಣ ಎಲ್ಲಿ ಪ್ಲ್ಯಾನ್ ಮಾಡ್ತಾರೆ ನೀವು. ಚಿಕನ್ ಪಾರ್ಟಿ ಅಂದರೆ ಹಿಂಗಿರುತ್ತೆ ಫ್ರೆಂಡ್ಸ್, ಸ್ನೇಹಿತರು. ಎಲ್ಲೆಲ್ಲಿ ಹೋಗು ಈ ಥರ ಚೆನ್ನಾಗಿರುತ್ತೆ ಸ್ನೇಹಿತರು. ಸೋಮ್ ಸುಂದರ್ ಉಲ್ಗಪ್ಪ ಮಾತಾಡ್ತಾನೆ ಹೋಗ್ತಾ ಇದ್ದಾರೆ. ನಾನು ಅವರಿಂದ ಹೋಗ್ತಾನೇ ಇದ್ದೀನಿ. ಜಾಗ ಎಲ್ಲಿ ಗಾಳಿ ಬರಲಾರ್ದ ಜಾಗದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೋಮ್ ಸುಂದರ್, ಅಕ್ಷಯ್, ವೀರೇಶ್ ಆಟೋ ಹೊಡ್ಕೊಂಡು ಬರ್ತಾ ಇದ್ದಾನೆ. ವೀರೇಶ್ ಅವರು ಸ್ಟವ್ ಹಚ್ಚುತ್ತಾ ಇದ್ದಾರೆ. ಗಾಳಿ ಇರೋದ ಕಾರಣಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೆ ಆಟ ನಿಂದಿಸಿದ್ದೀವಿ. ನೋಡೋಣ, ಹುಲಿಯಪ್ಪ ಕೈ ಇಟ್ಟು ನೋಡಿ ಹಿಂಗಿರುತ್ತೆ ಸ್ನೇಹಿತರದ್ದು ಚಿಕನ್ ಪಾರ್ಟಿ ಅಂದರೆ ಹಿಂಗಿರುತ್ತೆ. ಎಷ್ಟು ಕಷ್ಟ ಅಲ್ಲ. ಅದೇ ಮನೆಗಾದರೆ ಜಲ್ದಿ ಒಲೆ ಹಚ್ಚಿ ಪಟ ಮಾಡ್ತಾರೆ. ಆದರೆ ಇದ್ರಾಗ ಏನೋ ಒಂಥರ ಮಜಾ, ಸಂತೋಷವಾಗಿರುತ್ತೆ. ಕ್ಯೂರಿಯಾಸಿಟಿ ನೋಡಿ ಒಲೆ ಹಚ್ತಾ ಇದ್ದಾರೆ. ಆದರೆ ಗಾಳಿಗೆ ಹತ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ವೀರೇಶ, ಹುಲ್ಗಪ್ಪ. ಅಂತೂ ಇಂತೂ ವೀರೇಶ ಸ್ಟವ್ ಹಚ್ಚಿದ್ದಾರೆ. ಹತ್ತಿದವ್ರೆ ಹತ್ತೈತಂತೆ. ಅಲ್ಲ ಫಸ್ಟ್ ಆಫ್ ಆಲ್ ಗ್ಯಾಸ್ ಅಂತ
ಚಿಕ್ಕ ಆಪಾಗಿದೆ ಅಂತ ಸೋಮ್ ಸುಂದರ್ ಹೇಳ್ತಾನೆ, ವೀರೇಶ್ ಆಗಿಲ್ಲ ಅಂತ ಹೇಳ್ತಾನೆ. ಈಗ ತರಕಾರಿ ಹಚ್ತಾರೆ ಅಕ್ಷಯ್ ಸೋಮು. ವೀರೇಶ್ ಉಳ್ಳಗಡ್ಡೆ ಹೇಳ್ತಾ ಇದ್ದಾನೆ, ಸೋಮ್ ಸುಂದರ್ ಉಳ್ಳಗಡ್ಡೆ ಹಚ್ಚುತ್ತಾ ಇದ್ದಾನೆ. ಚೆಕ್ ಮಾಡ್ತಾ ಇದ್ದಾನೆ ವೀರೇಶ, ಅದು ಕಾದತೆ ಇಲ್ಲ ಅಂತ ಒಂದು ಪೀಸ್ ಹಾಕಿ ನೋಡ್ಬೇಕು. ಯಾಕಂದರೆ ಇದು ಒಂದು ಚೆಕ್ ಮಾಡ್ಬೇಕಲ್ಲ, ಗಾಳಿ ಬರ ಐತೆ. ವೀರೇಶ್ ಹಾಕ್ತಾ ಇದ್ದಾನೆ ಆಲ್ರೆಡಿ. ಅದು ಒಂದೆರಡು ಪೀಸ್ ಹಾಕಿ ಚೆಕ್ ಮಾಡಿದ್ದಾನೆ, ಕುದೀತಾ ಇದೆ. ಹೌದು, ನಾವು ತಂದಿರೋದೇ ಸ್ವಲ್ಪ ತಂದೀವಿ, ಇದಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಚಿಕ್ಕ ಪಾರ್ಟಿ ನಮ್ಮದು. ಈ ವಿಡಿಯೋ ನೋಡೋರು ಯಾರು ಬೇಜಾರು ಮಾಡ್ಕೋಬೇಡಿ, ಯಾರನ್ನ ಕರೆದಿಲ್ಲ ಅಂತ. ನೆಕ್ಸ್ಟ್ ಖಂಡಿತ ಎಲ್ಲರನ್ನು ಕರಿತೀವಿ ನಮ್ಮದು ಚಿಕನ್ ಪಾರ್ಟಿಗೆ. ಏನು ಸಮ ನೆಕ್ಸ್ಟ್ ಎಲ್ಲರನ್ನು ಕರೆಯೋಣ. ಓ, ನಮ್ಮ ಚಿಕನ್ ಪಾರ್ಟಿ ನೋಡಿ, ನಮ್ಮ ಚಿಕನ್ ಹೆಂಗೆ ತೋರಿಸ್ತಾ ಇದ್ದೀನಿ. ಕುದ್ಮೇಲೆ ಗೊತ್ತಾಗುತ್ತೆ ಸೋಮ್ ಸುಂದರ್ ಟೇಸ್ಟ್ ಹೆಂಗೆ ಮಾಡ್ತಾರಂತ. ಸೋಮ್ ಸುಂದರ್ ಸೋಮ್ ಸುಂದರ್ ಅವರೇ ಇದನ್ನ ಚಿಕನ್ ಪಾರ್ಟಿನ ಎಲ್ಲ ಹಾಕೋದು, ಎಲ್ಲ ಮಾಡೋದು. ವೀರೇಶ ಇದಕ್ಕೆಲ್ಲ ಹುಡುಗಪ್ಪ, ವೀರೇಶ, ಅಕ್ಷಯ್ ಫುಲ್ಲು ಸಹಾಯ ಮಾಡ್ತಾ ಇದ್ದಾರೆ. ಸೂರ್ಯಾಂಶ ಬರಬೇಕಾಗಿತ್ತು, ಅವರು ಕೆಲಸ ಇರೋದಕ್ಕೆ ಬಂದಿಲ್ಲ. ನೆಕ್ಸ್ಟ್ ಪಾರ್ಟಿಯಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಸುರೇಂದ್ರ ಮತ್ತು ಸೂರ್ಯಾಂಶ ಬಯಸಿತ್ತು, ಅವರು ಭಾರಿ ಮಾಡ್ತಾರೆ ಚಿಕನು. ಲಾಸ್ಟ್ ಟೈಮ್ ನಾವು ನಮ್ಮ ಒಂದು ಹೊಲದಲ್ಲಿ ಮಾಡಿದ್ದೀವಿ. ಸುರೇಂದ್ರ ಬಾಬು ಸೂಪರಾಗಿ ಮಾಡಿದ್ದ ಟೇಸ್ಟ್. ಅವರು ಅಡುಗೆ ಮಾಡಿದ್ರೆ ಸಖತ್ತಾಗಿರುತ್ತೆ. ಈ ಪಾರ್ಟಿಯಲ್ಲಿ ಮಿಸ್ ಮಾಡ್ಕೊತಾ ಇದ್ವಿ. ಸೂರ್ಯಾಂಶ ಕೂಡ ನಮಗೆ ಗಿಮಿಡಿ ಮಾತಾಡ್ಕೊಂತ ಇರ್ತಿದ್ದ, ಆದರೆ ಇವತ್ತಿಲ್ಲ, ಬೈ ಮಿಸ್ಟೇಕ್ ಮಿಸ್ ಮಾಡ್ಕೊತಾ ಇದ್ದೀವಿ. ಖಂಡಿತ ನೆಕ್ಸ್ಟ್ ಪಾರ್ಟಿಗೆ ಅವರಿಬ್ಬರು ಇರ್ತಾರೆ. ಮತ್ತು ಮಲ್ಲೇಶ, ಅನೇಕ ನಮ್ಮ ಸ್ನೇಹಿತರು ಇದ್ದಾರೆ, ಕ್ರಿಕೆಟ್ ಆಡೋ ನಮ್ಮ ಗ್ರೂಪೇ ಐತೆ. ನೆಕ್ಸ್ಟ್ ಅವ್ರನ್ನೆಲ್ಲನೂ ಕರೆಸ್ತೀವಿ ಪಾರ್ಟಿಗೆ. ಏನು ಸೋಮ? ಓಕೆ, ಉಪ್ಪು ಹಾಕ್ತಾ ಇದ್ದಾನೆ ವೀರೇಶ, ಸಾಲ್ಟ್. ಉಳ್ಳಪ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದಾರೆ. ಕರಿಬಸಪ್ಪ ಜಾಯ್ನ್ ಆಗಿದ್ದಾರೆ ನಮ್ಮ ಪಾರ್ಟಿ. ನಾನು ಹೇಳಿದೆ ನಮ್ಮ ಕರಿಬಸಪ್ಪ ಕೂಡ ಬರ್ತಾನೆ ದೇಶಕ್ಕೆ ಮುಗಿಸ್ಕೊಂಡು. ಕರಿಬಸಪ್ಪ ಕೂಡ ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ, ಚಿಕನ್ ಪಾರ್ಟಿಗೆ. ನಿಜವಾಗ್ಲೂ ಕರಿಬಸಪ್ಪ ಬರುವಾಗ ಈ ರೊಟ್ಟಿ ಮತ್ತು ಅಕ್ಕಿಗಳನ್ನ ತಗೊಂಬಂದಾನ. ಇದನ್ನು ನೋಡಿಬಿಟ್ಟು ನಮ್ಗೆ ಎಲ್ಲರಿಗೂ ಖುಷಿ ಆಗ್ಬಿಡ್ತು. ನಮ್ಮ ಕರಿಬಸಪ್ಪ ಯಾವುದೇ ಪಾರ್ಟಿಗೆ ಏನೇ ಬಂದರೂ ಕೂಡ ಏನಾದರೂ ಒಂದು ಹಿಡ್ಕೊಂಬರ್ತಾನೆ. ಅದು ಆತನ ಒಂದು ಖಂಡಿತ ಆತನ ಸ್ವಭಾವ. ಸುಮ್ಮನೆ ಅಂತೂ ಬರೋಂಗಿಲ್ಲ. ಕರಿಬಸಪ್ಪ ಚೆಕ್ ಮಾಡ್ತಾ ಇದ್ದಾನೆ ಚಿಕನ್ ಕುದ್ದಿದೆ ಇಲ್ಲ ಅಂತ. ನಾವು ಈಗ ಚಿಕನ್ ಪಾರ್ಟಿ ಮಾಡ್ಕೊಂಡು ಕ್ರಿಕೆಟ್ ಆಡ್ಬೇಕಂತಿದ್ದೀವಿ. ಬಸಪ್ಪ ಮಾಡ್ತಂತೇಳಿ ಒಪ್ಕೊಂಡಾರ. ಬಸವ ಕೂಡ ಒಳ್ಳೆ ಚಿಕನ್ ಪಾರ್ಟಿಯಲ್ಲಿ ಒಳ್ಳೆ ಫೇಮಸ್ಸು. ಹಂಗಾಗಿ ನಾನೇ ಮಾಡ್ತೀನಿ ಇದನ್ನು. ನೋಡಿ, ನಾನು ಮಾಡಿದ್ಮೇಲೆ ನೀವು ತಿಂದು ನೋಡ್ರಿ ಅಂತ ಹೇಳಕತ್ತಾನೆ. ಈಗ ಟೇಸ್ಟ್ ನೋಡ್ತಾ ಇದ್ದಾನೆ. ಆಲ್ರೆಡಿ ನಮ್ಮ ಚಿಕನು ಆಲ್ರೆಡಿ ಕುದ್ದಿದೆ ಅನ್ಕೊತೀನಿ. ಟೇಸ್ಟ್ ನೋಡ್ತಾನೆ, ಇನ್ನೂ ಕುದ್ದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಲ್ರೆಡಿ ಅಡುಗೆ ಭಟ್ರೆ ಅವ್ರಿಗೆ, ನಮಗೆ ಅಷ್ಟು ಅನುಭವ ಇಲ್ಲ. ಬಸವ ಇದನ್ನು ಕೈ ಹಾಕಿ ಅನ್ನೋದ್ರೆ ಪಕ್ಕ ಚಿಕನ್ ಪಾರ್ಟಿ ಸೂಪರಾಗಿ ಆಗತ್ತೆ. ನೋಡೋಣ. ಎಲ್ಲ ಪೇಸ್ಟ್ ಐತಿ, ಕೊತ್ತಂಬರಿ ಅದಂಗೆ ಐತಿ ಬಿಟ್ರೆ ಒಂದು ಬಿಗಿ ಕುಚ್ಚು ಸಪ್ಪನು ಬರ್ತಾವ. ಸಪ್ರೇಟ್ ಇಡು. ನಾವು ಹಂಗೆ ಚಿಕನ್ ಪಾರ್ಟಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಸೋಮ್ ಸುಂದರ್ ಟ್ರಿಮ್ ತಂದಿರೋ ನನಗೆ ಗೊತ್ತಿಲ್ಲ, ಆದರೆ ಸಪ್ರೇಟ್ ಬಂದು ಇಲ್ಲೇ ಶೇವಿಂಗ್ ಮಾಡ್ಕೊತ ಇದ್ದಾನೆ ಚಿಕನ್ ಪಾರ್ಟಿ ಮಾಡೋ ಸಂದರ್ಭದಲ್ಲಿ. ಸೂಪರ್, ಎಂಥ ಮಜಾ. ಒಂದು ಒಳ್ಳೆ ವಾತಾವರಣದಲ್ಲಿ ಈ ಥರ ಎಲ್ಲ ತುಂಬ ಖುಷಿ ಕೊಡ್ತೈತೆ. ಹಂಗಾಗಿ ಇಲ್ಲೇ ಟ್ರಿಮ್ ಮಾಡ್ಕೊಂಡು ಹೋಗ್ಬಿಡ್ತಂತ ಟ್ರಿಮ್ ಮಾಡ್ಕೊತ ಇದ್ದಾನೆ. ಸೂಪರ್. ಬಟ್ಟೆ ತೆಗಿರೋ, ಬಟ್ಟೆ ಗಾಡಿ ಮಾತಾಡೋದು ಬೈ. ನಾವು ಬಂದಿವಿ ನೋಡು, ನಮ್ಮ ತಪ್ಪಲೇ, ನಿಮ್ಮಿಂದ ನಾವು ಬಂದಿವಿ. 150 ರೂಪಾಯಿ
ಕರಿಬಸಪ್ಪ ಹಂಗೆ ನನಗೆ ಗೊತ್ತಿಲ್ಲ ಅವರು ಯಾವುದಿದೆ ಅಡಿಕೆ ಚೀಟಿ ಹಲೋ ಫೇಮಸ್ಸು. ಅವ್ರಂತ ಇದ್ರು, ಎಲ್ಲರೂ ಬಾಯಿ ಸಿಹಿ ಮಾಡ್ಕೊತಾ ಇದ್ದೀವಿ. ಈಗೇನು ಮಾಡೋಣ ವೀರೋ, ಸ್ಕಿಪ್ ಬೇರೆ ಜಾಗ ಶಿಫ್ಟ್ ಮಾಡಬೇಕು. ಬೇರೆ ಜಾಗ ಕರ್ಕೊಂಡು ಹೋಗ್ತಾ ಇದ್ರು ಕರಿಬಸಪ್ಪ ಅವರು. ಜಾಗ ನೋಡ್ಕೊಂಬರೋಣ, ಫುಲ್ ಗಾಳಿ ಬರ್ತಾ ಇದೆ, ಹಾಗಾಗಿ ಹೋಗೋಣ. ಬರ್ರಿ ಶಿಫ್ಟ್ ಮಾಡೋಕತ್ತೀವಿ, ಯಾಕಂದರೆ ಗಾಳಿ ಬರೋದಕ್ಕಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಚಿಕನ್ ಕುದೀತಾ ಇಲ್ಲ. ಕರಿಬಸಪ್ಪ ಅವರು ಟೆಸ್ಟ್ ಮಾಡಿ ನೋಡಿದ್ರು. ಈಗ ನೆಕ್ಸ್ಟು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾಯಿದ್ವಿ ನಮ್ಮ ಚಿಕನ್ ಪಾರ್ಟಿನ. ನಾವು ಜಾಗನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಿಕನ್ ಪಾರ್ಟಿ ಪಾರ್ಟ್ 1 ಇದು. ಪಾರ್ಟ್ 2 ಅಲ್ಲಿ ನಿಮಗೆ ಏನೆಲ್ಲ ನಾವು ಯಾವ ರೀತಿ ಚಿಕನ್ ಮಾಡಿದ್ರು ನಮ್ಮ ಕರಿಬಸಪ್ಪ ಅವ್ರು ಯಾವ ರೀತಿ ಟೇಸ್ಟ್ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ. ಖಂಡಿತ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ಚಾನೆಲ್ ಅಂತ ಅಂದ್ಕೊತೀನಿ. ಕರಿಬಸಪ್ಪ, ವೀರೇಶ, ನಾನು ಮೂವರು ಹೋಗ್ತಾಯಿದ್ದೀವಿ ಜಾಗ ನೋಡೋದಕ್ಕೆ. ನೆಕ್ಸ್ಟು ನಮಗೆ ಜಾಗ ಶಿಫ್ಟ್ ಮಾಡಿದ್ಮೇಲೆ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಆ ಪಾರ್ಟಿನ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ. ಎಲ್ರಿಗೂ ಬಾಯ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.